ಇತ್ತೀಚೆಗೆ ಸಂಬಂಧಗಳಿಗೆ ಯಾಕೋ ಬೆಲೆಯೇ ಇಲ್ಲದಂತಾಗಿದೆ. ಅವರಿಬ್ರೂ ಕೂಡ ಪರಸ್ಪರ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು, ಅಂದ್ರೆ ಸಂಬಂಧದಲ್ಲಿ ಅಣ್ಣ ತಂಗಿ ಆಗ್ತಾರೆ. ಆದ್ರೆ ಅವರಿಬ್ರು ಆ ಸಂಬಂಧಕ್ಕೆ ವಿರುದ್ಧವಾಗಿ ಇನ್ನೊಂದು ಸಂಬಂಧವನ್ನ ಹೊಂದಿದ್ರು. ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿದ್ರು, ಪ್ರೀತಿಯ ಒಂದು ಬಂಧಕ್ಕೆ ಸಿಲುಕಿಕೊಂಡಿದ್ರು. ಇದೀಗ ಅಣ್ಣ ತಂಗಿಯ ಲವ್ ಗಾಸಿಪ್ ನಡುವೆ ತಂಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಈ ಕೇಸ್ಗೆ ಮತ್ತೊಂದು ದೊಡ್ಡ ಟ್ವಿಸ್ಟ್ ಸಿಕ್ಕಂತಾಗಿದೆ. ಆತನಿಗೆ 30 ವರ್ಷ, ಅವಳಿಗೆ 21 ವರ್ಷ ವಯಸ್ಸು. ಆದ್ರೂ ಅವರಿಬ್ಬರು ಅಣ್ಣ ತಂಗಿ ಪವಿತ್ರ ಸಂಬಂಧದಿಂದ ಕೂಡಿದಂತಹ ಸಂಬಂಧ ಅವರದು. ಆದ್ರೆ ಪರಸ್ಪರ ಪ್ರೀತಿಸಿ ಅಕ್ರಮ ಸಂಬಂಧದಲ್ಲಿ ಇವರಿಬ್ರು ಕೂಡ ತೇಲಾಡ್ತಾ ಇದ್ರು. ಇದನ್ನ ಕಂಡಂತಹ ಬಂಧು ಬಳಗ, ಗ್ರಾಮಸ್ಥರು ಬೈದು ಬುದ್ಧಿ ಹೇಳಿದ್ರೂ ಕೂಡ ಯಾವುದಕ್ಕೂ ಇವರಿಬ್ರು ಲೆಕ್ಕಿಸಿರಲಿಲ್ಲ. ಆದ್ರೆ ಇದೀಗ ತಂಗಿಯ ಶವ ಪತ್ತೆಯಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಪೇರೇಸಂದ್ರ ಗ್ರಾಮದಲ್ಲಿ ಇಂಥದ್ದೊಂದು ದೊಡ್ಡ ದುರಂತ ನಡೆದು ಹೋಗಿದೆ. ರಾಮಲಕ್ಷ್ಮಿ 21 ವರ್ಷ ವಯಸ್ಸಿನ ಈಕೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಪ್ರತಿಷ್ಠಿತ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡಿದ್ಲು. ಇನ್ನ ಆಕೆಯ ಜೊತೆಗೆ ಸಂಬಂಧ ಹೊಂದಿದ್ದಂತಹ ಆಕೆಯ ಅಣ್ಣ ಕೃಷ್ಣ, ಆತ 30 ವರ್ಷ ವಯಸ್ಸಿನವನು. ರಾಮಲಕ್ಷ್ಮಿ ತಂದೆ ಆಂಜನಪ್ಪ ಹಾಗೂ ಕೃಷ್ಣ ತಂದೆ ರವಣಪ್ಪ ಇಬ್ಬರೂ ಕೂಡ ಒಂದೇ ತಾಯಿ ಮಕ್ಕಳು. ಅವರಿಬ್ರು ಅಣ್ಣ ತಮ್ಮ ಆಗ್ತಾರೆ. ಹಾಗೆಯೇ ರಾಮಲಕ್ಷ್ಮಿ ಹಾಗೂ ಕೃಷ್ಣಪ್ಪ ಇಬ್ರೂ ಕೂಡ ಅಕ್ಕಪಕ್ಕದ ಎಲ್ಲರ ಎದುರುಗಡೆ ಅಣ್ಣ ತಂಗಿಯ ಸಂಬಂಧದಲ್ಲೇ ಇರ್ತಾರೆ. ಆದ್ರೆ ಇಬ್ಬರು ಚಿಕ್ಕಬಳ್ಳಾಪುರ ತಾಲೂಕಿನ ಪೇರೇಸಂದ್ರ ಗ್ರಾಮದಲ್ಲಿ ಗಂಡ ಹೆಂಡತಿ ರೀತಿಯಲ್ಲಿ ಹೇಳಿಕೊಂಡು ಬಾಡಿಗೆ ಮನೆಯನ್ನ ಮಾಡಿಕೊಂಡು ಅಲ್ಲಿಯೇ ವಾಸವಿರ್ತಾರೆ. ಆದ್ರೆ ಇಂದು ರಾಮಲಕ್ಷ್ಮಿ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ರೀತಿಯಲ್ಲಿ ಶವ ಪತ್ತೆಯಾಗಿದೆ. ರಾಮಲಕ್ಷ್ಮಿ ಹಾಗೂ ಕೃಷ್ಣ ಕಳೆದ 3 ವರ್ಷಗಳಿಂದ ಅಣ್ಣ ತಂಗಿ ಸಂಬಂಧಕ್ಕೆ ವಿರುದ್ಧವಾಗಿ ಪ್ರೀತಿ, ಪ್ರೇಮ, ಕಾಮ, ಅನೈತಿಕ ಸಂಬಂಧದಲ್ಲಿ ತೊಡಗಿದ್ರಂತೆ. ಇದರಿಂದ ಎರಡು ಕುಟುಂಬಗಳ ನಡುವೆ ತೀವ್ರ ಆಕ್ಷೇಪ ಹಾಗೇನೆ ಆಕ್ರೋಶ ಕೂಡ ಉಂಟಾಗಿತ್ತು. ಕೊನೆಗೆ ರಾಮಕೃಷ್ಣಪುರದಲ್ಲಿ ಒಂದು ಕುಟುಂಬ, ಜಿಲ್ಲೆಯ ಬಾಗೇಪಲ್ಲಿ ಪಟ್ಟಣದಲ್ಲಿ ಒಂದು ಕುಟುಂಬವಾಗಿ ಪ್ರತ್ಯೇಕವಾಗಿ ನೆಲೆಸಿದ್ರು. ಮತ್ತೊಂದೆಡೆ ಕೃಷ್ಣನಿಗೆ ಬೇರೆ ಹುಡುಗಿಯೊಬ್ಬಳ ಜೊತೆಗೆ ಮದುವೆ ಮಾಡಿದ್ರು. ಆದರೂ ಕೂಡ ಕೃಷ್ಣ ತನ್ನ ತಂಗಿ ರಾಮಲಕ್ಷ್ಮಿಯನ್ನ ಬಿಡದೆ ಅವಳ ಜೊತೆಗೆ ಅವಳ ತಲೆಯನ್ನ ಕೆಡಿಸಿಕೊಂಡು ಪ್ರತ್ಯೇಕವಾಗಿ ಮನೆ ಮಾಡಿ ಕಳ್ಳ ಸಂಸಾರವನ್ನ ಮಾಡ್ತಾ ಇದ್ದಂತೆ. ಈಗ ನೋಡಿದ್ರೆ ರಾಮಲಕ್ಷ್ಮಿ ಆತ್ಮಹತ್ಯೆಗೆ ಶರಣಾಗಿದ್ದು, ಅವಳ ಸಾವಿಗೆ ಆಕೆಯ ವರಸೆಯಲ್ಲಿ ಅಣ್ಣ ಏನಿದ್ದಾನೆ ಕೃಷ್ಣನೇ ಕಾರಣ ಅಂತ ಮೃತಳ ಅಕ್ಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ತಂಗಿ ಸಾವಿನ ಮನೆ ಸೇರಿದ್ರೆ ಅಣ್ಣ ಪೇರೇಸಂದ್ರ ಪೊಲೀಸರ ಭಯದಿಂದ ನಾಪತ್ತೆಯಾಗಿದ್ದಾನೆ. ಈ ಸಂಬಂಧ ಪೇರೇಸಂದ್ರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದು ನಿಜಕ್ಕೂ ಕೂಡ ಒಂದು ರೀತಿಯಾಗಿ ವಿಚಿತ್ರವಾದಂತಹ ಅನೈತಿಕ ಸಂಬಂಧ ಅಂತಾನೆ ಹೇಳಬಹುದು.